ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಪಾಠ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳು. ಈ ಗದ್ಯವನ್ನು ಬರೆದವರು ವಸುಧೇಂದ್ರ. ವಸುಧೇಂದ್ರ ಅವರು ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ 1969ರಲ್ಲಿ ಜನಿಸ್ತಾರೆ. ಇವರು ಅಲ್ಲಿಯೇ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ. NITK ಸೂರತ್ಕಲ್ನಿಂದ ಇಂಜಿನಿಯರಿಂಗ್ ಮತ್ತು IISc ಬೆಂಗಳೂರಿನಿಂದ ME ಪದವಿಗಳನ್ನು ಇವರು ಪಡ್ಕೋತಾರೆ. 20 ವರ್ಷಗಳ ಕಾಲ ಸಾಫ್ಟ್ವೇರ್ ಪ್ರಪಂಚದಲ್ಲಿ ಕೆಲಸ ಮಾಡಿ ಈಗ ತಮ್ಮ ಸಮಯವನ್ನು ಪ್ರವಾಸ, ಓದು ಮತ್ತು ಬರಹಗಳಲ್ಲಿ ಕಳೀತಾ ಇದ್ದಾರೆ. ಜೊತೆಗೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನ, ದ.ರಾ ಬೇಂದ್ರೆ ಕಥಾ ಪ್ರಶಸ್ತಿ, ಮಾಸ್ತಿ ಕಥಾ ಪುರಸ್ಕಾರ, ಡಾಕ್ಟರ್ UR ಅನಂತಮೂರ್ತಿ ಪ್ರಶಸ್ತಿ, ಬೆಸಗರಹಳ್ಳಿ ರಾಮಣ್ಣ ಪ್ರಶಸ್ತಿ, ಸೇಡಂನ ಅಮ್ಮ ಪ್ರಶಸ್ತಿ ಮತ್ತು ಕಥಾರಂಗಂ ಪ್ರಶಸ್ತಿಗಳು ಬಂದಿದೆ. ಜೊತೆಗೆ ಇವರು ಚಾರಣದಲ್ಲಿ ಸಾಕಷ್ಟು ಆಸಕ್ತಿಯನ್ನು ಹೊಂದಿದ್ದಾರೆ. ಅಂದರೆ ಟ್ರೆಕ್ಕಿಂಗ್ನಲ್ಲಿ ಆಸಕ್ತಿಯನ್ನು ಹೊಂದಿರುವಂತಹ ಇವರು ನಮ್ಮ ಪಶ್ಚಿಮ ಘಟ್ಟದ ಕಾಡಿನಲ್ಲಿರುವಂತಹ ಹಲವಾರು ಬೆಟ್ಟಗುಡ್ಡಗಳನ್ನು ಇಳಿದು ಏರಿದ್ದಾರೆ. ಜೊತೆಗೆ ಟ್ಯಾಂಜೇನಿಯಾ ದೇಶದಲ್ಲಿರುವಂತಹ ಕಿಲಿಮಂಜಾರೋ ಪರ್ವತವನ್ನು ಹತ್ತಿದ್ದಾರೆ. ಜೊತೆಗೆ ಟಿಬೆಟ್ನಲ್ಲಿರುವಂತಹ ಕೈಲಾಸ ಪರ್ವತ ಮತ್ತು ಮಾನಸ ಸರೋವರಗಳ ಒಂದು ಟ್ರೆಕ್ಕಿಂಗನ್ನು ಇವರು ಮುಗಿಸಿದ್ದಾರೆ ಅಂತ ಹೇಳಬಹುದು. ಇನ್ನು ವಸುಧೇಂದ್ರ ಅವರು ಪ್ರಸ್ತುತ ಗದ್ಯದಲ್ಲಿ ತಮ್ಮ ತಾಯಿಯ ಬಗ್ಗೆ ಹೇಳ್ತಾ ಹೋಗ್ತಾರೆ. ತಮ್ಮ ತಾಯಿಯ ಆಸಕ್ತಿ, ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳ ಮೇಲೆ ಅವರಿಗಿದ್ದಂತಹ ವ್ಯಾಮೋಹ ಹೇಗಿತ್ತು ಅನ್ನುವಂಥದ್ದನ್ನು ವಿವರಿಸ್ತಾ ಹೋಗ್ತಾರೆ. ಅಮ್ಮನಿಗೆ ಬೆಳ್ಳಿ ಬಂಗಾರದ ಮೇಲೆ ಅಂತಹ ವ್ಯಾಮೋಹ ಇರಲಿಲ್ಲ. ತಗೊಳ್ಳೋಕ್ಕೆ ಆಗದ್ದಕ್ಕೆ ಆಸೆ ಮಾಡಿ ಏನು ಉಪಯೋಗ ಅಂತ ಹೇಳಿ ಅಮ್ಮ ಅದನ್ನು ತಳ್ಳಿ ಹಾಕಿಬಿಡ್ತಿದ್ಲು. ಇನ್ನು ಹೊಸ ಬಟ್ಟೆಗಳ ಬಗ್ಗೆನೂ ಕೂಡ ಆಕೆಗೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ವರ್ಷಕ್ಕೊಮ್ಮೆ ದೀಪಾವಳಿಗೋ ತಪ್ಪಿದ್ರೆ ಯುಗಾದಿಗೋ ಒಂದು ಸೀರೆ ಮಾತ್ರ ಅಪ್ಪ ಕೊಡಿಸ್ತಾ ಇದ್ದಿದ್ದು ಲೇಖಕರಿಗೆ ನೆನಪಿದ್ದಂತಹ ವಿಚಾರವಾಗಿತ್ತು. ಗುಮಾಸ್ತನ ಸಂಬಳದಲ್ಲಿ ಅಪ್ಪ ಅದ್ಯಾವುದನ್ನು ತರೋಕ್ಕಾಗದೆ ಅದನ್ನು ಅಂಗಡಿಯಲ್ಲಿ ಸಾಲ ಬರೆಸಿ ತರ್ತಾಯಿದ್ರು. ಅದನ್ನು ಇಲ್ಲಿ ಲೇಖಕರು ಉದ್ರಿ ಅಂತ ಹೇಳಿ ಹೆಸರಿಸ್ತಾರೆ. ಹಾಗಂತ ಅಮ್ಮನಿಗೆ ವ್ಯಾಮೋಹಗಳೇ ಇರಲಿಲ್ಲ ಅಂತಲ್ಲ. ಹಾಗಾಗಿ ವ್ಯಾಮೋಹಗಳಿಲ್ಲದೆ ಮನುಷ್ಯ ಬದುಕೋದಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಅಮ್ಮ ಅಷ್ಟೇನು ದುಬಾರಿ ಅಲ್ಲದೆ ಇರುವಂತಹ ಸ್ಟೀಲ್ ಪಾತ್ರೆಗಳ ಮೇಲೆ ವಿಪರೀತವಾದಂತಹ ಒಂದು ಆಕರ್ಷಣೆಯನ್ನು ಇಟ್ಕೊಂಡಿದ್ರು, ಆಸಕ್ತಿಯನ್ನು ಇಟ್ಕೊಂಡಿದ್ರು. ಅವರಿಗೆ ಆ ಸ್ಟೀಲ್ ಪಾತ್ರೆಗಳೇ ಬೆಳ್ಳಿ ಮತ್ತು ಬಂಗಾರ ಆಗಿತ್ತು, ಒಡವೆ ವಸ್ತ್ರ ಎಲ್ಲ ಆಗಿತ್ತು ಅಂತ ಹೇಳಿ ಲೇಖಕರು ಅವರ ತಾಯಿಯ ಬಗ್ಗೆ ವಿವರಿಸ್ತಾರೆ. ಇನ್ನು ವಸುಧೇಂದ್ರ ಅವರ ತಾಯಿ ಅಂದರೆ ಲೇಖಕರ ತಾಯಿ ಬಳ್ಳಾರಿಯಂತಹ ಪಟ್ಟಣದಲ್ಲಿ ಬೆಳೆದಿದ್ದವರಾಗಿದ್ದರು. ಮದುವೆಯಾಗಿ ಗಂಡನ ಮನೆಗೆ ಬಂದಾಗ ಗಂಡನ ಮನೆಯಲ್ಲಿ ಅಂದರೆ ಲೇಖಕರ ತಂದೆಯ ಮನೆಯಲ್ಲಿ ಒಂದೇ ಒಂದು ಸ್ಟೀಲ್ ಪಾತ್ರೆ ಕೂಡ ಇಲ್ಲದೆ ಇರೋದನ್ನ ನೋಡಿ ಅವರ ತಾಯಿಗೆ ಅನಿಸುತ್ತೆ, ಅಯ್ಯಯ್ಯೋ ನಾನು ಎಂಥ ಹಳ್ಳಿ ಮುಖರ ಮನೆಗೆ ಬಂದು ಸೇರಿಬಿಟ್ನಲ್ಲಪ್ಪ ಅಂತ ಹೇಳಿ ಎಷ್ಟೋ ದಿನ ದುಃಖ ಮಾಡಿಕೊಂಡು ಬಾವಿಕಟ್ಟೆ ಮೇಲೆ ಒಬ್ಬರೇ ಅಳ್ತಾ ಕೂತಿದ್ದು ಲೇಖಕರಿಗೆ ನೆನಪಲ್ಲಿದೆ. ಹಾಗಂತ ಅಪ್ಪ ಮನೆಯಲ್ಲೋ ಊಟಕ್ಕೆ ಮುತ್ತುಗದ ಎಲೆಯ ಪತ್ರಾಳಿನ ಹಾಕುತ್ತಿದ್ರಂತೆ. ತುಪ್ಪ ಬಡಿಸ್ಬೇಕಂದ್ರೂ ಕೂಡ ಒಂದು ಪುಟ್ಟ ಚಮಚ ಕೂಡ ಇರಲಿಲ್ವಂತೆ. ಹಿತ್ತಲಿನಲ್ಲಿದ್ದಂತಹ ಮಾವಿನ ಎಲೆಯೊಂದನ್ನು ಕಿತ್ಕೊಂಡ್ಬಿಟ್ಟು ಅದನ್ನೇ ಸುರುಳಿ ಸುತ್ತಿ ಚಮಚ ಆಗಿ ಉಪಯೋಗಿಸ್ತಾ ಇದ್ರು. ಇನ್ನು ಅಡುಗೆಗಂತೂ ಬರೀ ಹಿತ್ತಾಳೆ, ಕಂಚು, ತಾಮ್ರದ ಪಾತ್ರೆಗಳೇ ಇತ್ತು. ಹೇಗೆ ಮಾಡಿದರೂ ಅಲ್ಲಿ ಸ್ಟೀಲ್ ಪಾತ್ರೆ ಅಮ್ಮನಿಗೆ ಕಾಣಿಸ್ತಾ ಇರಲಿಲ್ಲ. ಕೈ ಜಾರಿ ಕಾಲ ಮೇಲೆ ಬಿದ್ದರೆ ಅಪ್ಪಚ್ಚಿಯಾಗಿ ಬಿಡಬೇಕು ಅಂತಹ ಬಾರದ ಪಾತ್ರೆಗಳು ಅಲ್ಲಿತ್ತು ಅನ್ನೋದನ್ನು ತಿಳಿಸ್ತಾರೆ. ಅಮ್ಮ ಅಳುವಷ್ಟು ಅತ್ತು ಕೊನೆಗೆ ನಿರ್ಧಾರ ಮಾಡ್ಕೊಂಡ್ಬಿಡ್ತಾರಂತೆ, ಈ ಮನೆ ತುಂಬ ಸ್ಟೀಲ್ ಪಾತ್ರೆಗಳನ್ನ ಥಳ ಹೊಳೆಯುವಂತೆ ಮಾಡದೆ ಹೋದರೆ ನಾನು ಬಳ್ಳಾರಿ ಹೆಣ್ಣೇ ಅಲ್ಲ ಅಂತ ಹೇಳಿ. ಲೇಖಕರ ತಾಯಿ ಹೀಗನ್ಕೊಂಡು 3 ತಿಂಗಳು ಕಳೆಯೋ ಅಷ್ಟರಲ್ಲೇ ಮೊದಲ ಸ್ಟೀಲ್ ಪಾತ್ರೆ ಮನೆಯೊಳಗೆ ಕಾಲಿಡುವಂತಹ ಅವಕಾಶ ಕೂಡಿ ಬಂತು. ಲೇಖಕರ ಅಕ್ಕ ಸದ್ದಿಲ್ಲದೆ ಅಮ್ಮನ ಜೊತೆಗೆ ಸೇರ್ಕೊಂಡ್ಬಿಟ್ಟಿದ್ರು. ತಿಂದಿದ್ದನ್ನೆಲ್ಲ ಕಕ್ಕುತ್ತಿದ್ದಂತಹ ಅಮ್ಮನ ಬಳಿ ಬಂದ ಅಪ್ಪ, ಏನು ಬೇಕು ನಿಂಗೆ ಅಂತ ಪ್ರೀತಿಯಿಂದ ಕೇಳಿದ್ರು. ಭಟ್ರ ಹೋಟೆಲ್ನ ಮಸಾಲೆ ದೋಸೆನೋ, ಮನೆಗೆ ಪ್ರವೇಶ ಇಲ್ಲದೆ ಬೆಳ್ಳುಳ್ಳಿ ಚಟ್ನಿಯೋ, ಅಥವಾ ಗಂಡಿ ನರಸಿಂಹಸ್ವಾಮಿ ಹಳ್ಳದ ನುಣ್ಣನೆಯ ಕೆಂಪು ಮಣ್ಣೋ ಏನೋ ಕೇಳ್ತಾರೆ ಅಂತ ಅಂದ್ಕೊಂಡ್ರೆ ಅಮ್ಮ ಅದೆಲ್ಲ ಏನೂ ಕೇಳಲಿಲ್ವಂತೆ. ಒಂದು ಸ್ಟೀಲ್ ತಟ್ಟೆ ಊಟಕ್ಕೆ ತಗೊಂಡು ಬರ್ರಿ ಅಂತ ಅವರ ಬಯಕೆಯನ್ನು ಹೊರಗಡೆಗೆ ಹಾಕಿದ್ರಂತೆ. ಅಮ್ಮ ಹೀಗೆ ಹೇಳಿದಾಗ ಅಪ್ಪನಿಗೆ ಅನಿಸಿರಬಹುದೇನೋ, ಅಯ್ಯಯ್ಯೋ ಗರ್ಭಿಣಿ ಬಯಕೆ ತೀರ್ಸೋಣ ಅಂತ ಕೇಳಿದ್ರೆ ಕೇಳಿದೆ ತಪ್ಪಾಯ್ತೇನೋ ಅಂತ ಹೇಳಿ ಅಪ್ಪನಿಗೆ ಆ ಕ್ಷಣ ಅನಿಸಿರಬಹುದು.
ಅಂತ ಲೇಖಕರು ಇಲ್ಲಿ ತಮಾಷೆಯನ್ನು ಮಾಡ್ತಾರೆ. ಆದರೆ ತರದಿದ್ರೆ ಆಗತ್ತಾ? ಈಗ ಬಸರಿ ಹೆಂಗಸಿನ ಬಯಕೆ ಅಲ್ವಾ? ಅದನ್ನು ತೀರಿಸದೆ ಹೋದರೆ ಹುಟ್ಟುವಂತಹ ಮಗುಗೆ ಮಾತೇ ಬರಲ್ವೇನೋ ಅಂತ ಒಂದು ಕಲ್ಪನೆಯೇ ಇರುತ್ತೆ. ಅಷ್ಟೇ ಅಲ್ಲ, ಸಾಲ ಸೋಲ ಮಾಡಿ ಅಪ್ಪ ಒಂದು ಸ್ಟೀಲ್ ತಟ್ಟೆನ ತಂದೇ ಬಿಟ್ಟರು. ಆ ತಟ್ಟೆಗೆ ಚಟ್ನಿ, ಪಲ್ಯ, ಹುಳಿ, ಉಪ್ಪು ಹಾಕ್ಕೊಳ್ಳೋದಕ್ಕೆ ಮುಂದೆ ಕುಣಿಗಳಿತ್ತು, ಅಂದರೆ ಗುಂಡಿಗಳಿತ್ತು ಅನ್ನೋವಂಥದ್ದನ್ನ ಹೇಳ್ತಾರೆ. ಲೇಪಾಕ್ಷಿ ದೇಗುಲವನ್ನು ಕೆತ್ತಿದಂತಹ ಶಿಲ್ಪಿ ತನಗೆ ಮತ್ತು ತನ್ನ ಅಮ್ಮನ ಊಟಕ್ಕಾಗಿ ಕಲ್ಲಿನಲ್ಲಿ ಅದೇ ಥರದ ತಟ್ಟೆಗಳನ್ನ ಕೆತ್ತಿದ್ನಂತೆ ಅನ್ನೋವಂತಹ ಕಥೆಯನ್ನು ಇಲ್ಲಿ ಅವರು ನೆನಪಿಸ್ಕೊಳ್ತಾರೆ. ತಟ್ಟೆಯನ್ನು ನೋಡಿದ ಅಮ್ಮನ ಖುಷಿಗೆ ಮಿತಿನೇ ಇಲ್ಲದ ಹಂಗಾಯಿತು. ಮನೆಯ ಹಳೆಯ ಪಾತ್ರೆಗಳ ಮಧ್ಯೆ ಆ ತಟ್ಟೆ ಹೊಸ ಹೀರೋಯಿನ್ ಆಗಿ ಥಳಥಳ ಅಂತ ಮೆರೀತಿತ್ತು ಅಂತ ಲೇಖಕರು ಆ ತಟ್ಟೆಯನ್ನು ನೆನಪಿಸ್ಕೊಳ್ತಾರೆ. ಆ ತಟ್ಟೆಯನ್ನು ತೆಗೆದುಕೊಂಡು ಊರಲ್ಲಿ ಗೊತ್ತಿದ್ದ ಪ್ರತಿಯೊಬ್ಬರ ಮನೆಗೂ ಹೋಗಿ ಲೇಖಕರ ತಾಯಿ ಅಂದರೆ ವಸುಧೇಂದ್ರ ತಾಯಿ, ನೋಡಿ ನಮ್ಮ ಮನೆಯವ್ರು ಕೊಡಿಸ್ಯಾರೆ ಅಂತ ಹೇಳಿ ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ರು. ಅಪ್ಪ ಮೊದಲು ಆ ತಟ್ಟೆಯಲ್ಲಿ ಸ್ವಚ್ಛವಾಗಿ ಊಟ ಮಾಡಿ ಒಂದೆರಡು ಹೋಳು ಉಪ್ಪಿನಕಾಯಿ ಉಳಿಸ್ಬೇಕು. ಅಮ್ಮ ಆ ನಂತರ ಅದೇ ತಟ್ಟೆಯಲ್ಲಿ ಊಟ ಮಾಡಿ ಮಜ್ಜಿಗೆ ಅನ್ನಕ್ಕೆ ಆ ಉಪ್ಪಿನಕಾಯಿ ಹೋಳನ್ನು ಬಡಿಸ್ಕೊಳ್ಳೋದು. ಅದಕ್ಕೆ ನಾಚಿಕೆನೇ ಪಟ್ಕೊಳ್ತಾ ಇರಲಿಲ್ಲ. ಇದು ತಾಯಿಯ ಒಂದು ದಿನನಿತ್ಯದ ಒಂದು ರೊಟೀನ್ ಆಗಿತ್ತು ಅಂತ ಇಲ್ಲಿ ಲೇಖಕರು ನೆನಪಿಸ್ಕೊಳ್ತಾರೆ. ಆ ತಟ್ಟೆ ಹಿಂದೆಯೇ ಸಾಕಷ್ಟು ಸ್ಟೀಲ್ ಪಾತ್ರೆಗಳು ಒಂದೊಂದಾಗಿ ಮನೆಗೆ ಪ್ರವೇಶವನ್ನು ಪಡ್ಕೊಳ್ಳುತ್ತೆ. ಹಾಲು ಕಾಸಲಿಕ್ಕೆ ಒಂದು ಪಾತ್ರೆ, ಆಕಳ ಹಾಲು ಕರಿಯೋದಕ್ಕೆ ಒಂದು ಚೆಂಬು, ಅಕ್ಕನಿಗೆ ನೀರು ಕುಡ್ಸೋಕ್ಕೆ ಅಂತ ಒಂದು ಚಿಕ್ಕ ಲೋಟ, ಸಾರು ಕಾಯಿಸುವಂತಹ ಪಾತ್ರೆ, ಹೀಗೆ ಪ್ರತಿ ದಿನನಿತ್ಯದ ಕೆಲಸಕ್ಕೆ ಬೇಕಾದಂತಹ ಎಲ್ಲ ಪಾತ್ರೆಗಳು ಒಂದರ ಹಿಂದೆ ಒಂದು ಬರತೊಡಗ್ತು. ಸ್ಟೀಲ್ ಪಾತ್ರೆ ಬೆಲೆ ಏನೋ ಕಡಿಮೆ ಆಯಿತು, ಆದರೆ ಜನರ ಸಂಬಳ ಹೆಚ್ಚಾಗಲಿಲ್ವಲ್ಲ. ಹಾಗಾಗಿ ಲೇಖಕರ ನಾಮಕರಣಕ್ಕೆ 2 ದಪ್ಪ ಗ್ಲಾಸ್ಗಳನ್ನು ಉಡುಗೊರೆಯಾಗಿ ಬಂಧುಗಳೊಬ್ಬರು ಕೊಟ್ಬಿಟ್ರಂತೆ. ಎರಡರ ಮೇಲೂ ಕೊಟ್ಟವರ ಹೆಸರನ್ನು ದೊಡ್ಡ ದೊಡ್ಡದಾಗಿ ಬರೆಸಿದ್ರಂತೆ. ಒಂದೊಂದಾಗಿ ಹಳೆ ಹಿತ್ತಾಳೆ, ಕಂಚು, ತಾಮ್ರದ ಪಾತ್ರೆಗಳೆಲ್ಲ ಅಟ್ಟ ಸೇರ್ಕೊಳ್ಳೋದಕ್ಕೆ ಆರಂಭವಾಯಿತು. ಮೊದಲು ಬರೀ ಅಗತ್ಯ ಅಂತ ಅಂದ್ಕೊಂಡಂತಹ ಸ್ಟೀಲ್ ಪಾತ್ರೆಗಳು ಮಾತ್ರ ಮನೆಗೆ ಬರ್ತಿತ್ತು. ನಂತರ ನಿಧಾನಕ್ಕೆ ಯಾರೂ ಕೂಡ ಊಹೆನೇ ಮಾಡಲಾಗದೇ ಇರೋ ಮಟ್ಟಿಗೆ ವಿಶೇಷವಾದಂತಹ ವಸ್ತುಗಳೆಲ್ಲವೂ ಸ್ಟೀಲ್ ಪಾತ್ರೆಗಳಾಗಿ ಲೇಖಕರ ಮನೆಯನ್ನು ಸೇರಿದ್ವು ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಯಾವ್ಯಾವ ಡಿಸೈನಲ್ಲಿರೋ ತಟ್ಟೆಗಳೆಲ್ಲ ಬಂತು ಅನ್ನೋದನ್ನು ಮುಂದೆ ಇಲ್ಲಿ ಲೇಖಕರು ಹೇಳ್ತಾರೆ. ಎಲೆ ಮುಂದೆ ಉಪ್ಪು ಬಡಿಸೋದಕ್ಕೆ ವಾದಿರಾಜ್ ತಟ್ಟೆ, ಉಪ್ಪಿನಕಾಯಿ ಜಾಡಿ ತಳದಿಂದ ಹೋಳು ತೆಗೆಯೋದಕ್ಕೆ ಬೇಕಾಗಿರುವಂತಹ ಅಮಿತಾಬ್ ಚಮಚ, ಜಯಮಾಲಿನಿ ಊದುಕೊಳುವೆ, ಪಾಕೀಜಾ ಉದ್ದಿನ ಕಡ್ಡಿ ಸ್ಟ್ಯಾಂಡು, ಹೂಬಳ್ಳಿ, ಚಿತ್ತಾರದ ಕಲ್ಪನಾ ಬಟ್ಲು, ಹೀಗೆ ಅಗತ್ಯ ಬಿಟ್ಟು ಬೇಕಾಗಿದ್ದಂತಹ ಎಲ್ಲ ಬಗೆಯ ವಸ್ತುಗಳು ಕೂಡ ಲೇಖಕರ ಮನೆಗೆ ಸ್ಟೀಲ್ ಪಾತ್ರೆಯ ರೂಪದಲ್ಲಿ ಬರುತ್ತೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ನಮ್ಮೂರಲ್ಲಿ ಮೊದಲಿಗೆ ಸ್ಟೀಲ್ ಪಾತ್ರೆ ಅಂಗಡಿನೇ ಇರಲಿಲ್ಲ, ಬಳ್ಳಾರಿಲಿತ್ತು. ಬಳ್ಳಾರಿಗೆ ಯಾವುದೋ ಕಾರ್ಯದ ಮೇಲೆ ಹೋದರೆ ಅಮ್ಮ ಸ್ಟೀಲ್ ಅಂಗಡಿಗೆ ಭೇಟಿ ಕೊಡದೆ ವಾಪಸ್ಸೇ ಬರ್ತಿರಲಿಲ್ಲ. ಊರ ಹೊರಗೆ ಒಂದು ಫ್ಯಾಕ್ಟ್ರಿ ಕಮ್ ಅಂಗಡಿ ಇತ್ತು, ಅಂದರೆ ಔಟ್ಲೆಟ್ ಅಂತ ಹೇಳ್ತೀವಲ್ಲ ಆ ಥರ ಫ್ಯಾಕ್ಟ್ರಿ ಕಮ್ ಅಂಗಡಿ ಇತ್ತು. ಅಲ್ಲಿ ಊರಲ್ಲಿನ ಅಂಗಡಿಗಿಂತ ಬೆಲೆ ಸ್ವಲ್ಪ ಕಡಿಮೆ ಇರ್ತಿತ್ತು. ಅಮ್ಮ ಬಿಸಿಲು ಅನ್ನೋದನ್ನು ಲೆಕ್ಕ ಮಾಡದೆ ಅಲ್ಲಿಗೆ ಹೋಗ್ತಾಯಿದ್ರು ಸ್ಟೀಲ್ ಪಾತ್ರೆಗಳನ್ನ ತಗೊಳ್ಳೋದಕ್ಕೆ. ಜೊತೆಯಲ್ಲಿ ಅಮ್ಮನ ಬಾಲಂಗೋಚಿಯಾಗಿ ಲೇಖಕರು ಹೋಗ್ತಾಯಿದ್ರು. ಅಂಗಡಿಯಲ್ಲಿರುವಂತಹ ಎಲ್ಲ ಸ್ಟೀಲ್ ಪಾತ್ರೆಗಳನ್ನ ಮುಟ್ಟಿ ಸವರಿ ಅದರ ಬೆಲೆಗಳನ್ನು ವಿಚಾರಿಸಿ ಬಂದರೆ ಅವಳ ಜೀವಕ್ಕೆ ಸಮಾಧಾನ ಆಗಿರ್ತಿತ್ತು ಅಂತ ಹೇಳಿ ಲೇಖಕರು ತಮ್ಮ ತಾಯಿಯ ಬಗ್ಗೆ ನೆನ್ಕೊಳ್ತಾರೆ. ತಗೊಳ್ತಾ ಇದ್ದಿದ್ದು 1-2 ಮಾತ್ರ. ಅಪ್ಪ ಅದಕ್ಕೆ ಕೂಗಾಡ್ತಾಯಿದ್ರು, ಈ ಸುಡುಗಾಡು ಸ್ಟೀಲ್ ಪಾತ್ರೆ ಮನೆ ತುಂಬಿಸಿ ನಿಮ್ಮಮ್ಮ ನನ್ನ ಭಿಕ್ಷೆ ಬೇಡೋ ಹಂಗೆ ಮಾಡಿಬಿಡ್ತಾಳೆ ಕಣೋ ಅಂತ ಹೇಳಿ ಅಮ್ಮನೆದುರಿಗೆ ಅಮ್ಮನ್ನ ಬೈತಾ ಇದ್ರಂತೆ. ಒಂದು ಸಾರಿ ಅಂತೂ ಅಮ್ಮ ಕಾಫಿಗೊಂದು ಸಕ್ಕರೆಗೊಂದು ಅಂತ 2 ಗಟ್ಟಿ ಮುಚ್ಚಳದ ಡಬ್ಬಗಳನ್ನು ಸಾಲ ಬರೆಸ್ಬಿಟ್ಟು ತಗೊಂಡು ಬರ್ತಾರೆ. ಮಕ್ಕಳೇ, ನಾನು ಆಗಲೇ ಹೇಳಿದ್ದೀನಿ, ಉದ್ರಿ ಅಂದರೆ ಸಾಲ ಬರೆಸ್ಬಿಟ್ಟು ತಗೊಂಡು ಬಂದಿದ್ರಂತೆ. ಮನೇಲಿದ್ದಂತಹ ಕಪ್ಪುಗಟ್ಟಿದ್ದ ತಗಡಿನ ಡಬ್ಬಗಳು ಅಮ್ಮನಿಗೆ ಅಸಹ್ಯವಾಗಿ ಕಾಣಿಸ್ತಾ ಇತ್ತಂತೆ. ಅದಕ್ಕಾಗಿ ಆ ಡಬ್ಬಗಳನ್ನ ತಗೊಂಬರ್ತಾರೆ. ಆದರೆ ಅಪ್ಪ ಸುತಾರಾಮ್ ಆ ಡಬ್ಬಗಳನ್ನ ತಗೊಳ್ಳೋದಕ್ಕೆ ಒಪ್ಪೋದಿಲ್ವಂತೆ. ಅಂಗಡಿಯವನು ವಾಪಸ್ ತಗೊಳ್ಳಲ್ಲ ಅಂತ ಬೇರೆ ಹೇಳಿಬಿಟ್ಟಿದ್ರು. ಈಗ ಅಮ್ಮ ಏನು ಮಾಡ್ತಾರೆ? ಅದಕ್ಕೆ ಎಷ್ಟೇ ಗೋಗರಿದ್ರೂ ಕೂಡ ಅಪ್ಪ ಕರಗಲಿಲ್ವಂತೆ. ಕಡೆಗೆ ಲೇಖಕರು ಮತ್ತು ಅಮ್ಮ ಇಬ್ಬರು ಸೇರಿ ಆ 2 ಡಬ್ಬಗಳನ್ನ ಹಿಡ್ಕೊಂಡು ಊರಲ್ಲಿ ಗೊತ್ತಿದ್ದವ್ರ ಮನೆಗೆಲ್ಲ ಹೋಗಿ ಬರ್ತಾರೆ. ಈ ಡಬ್ಬಗಳು ತುಂಬ ಚಲೋ ಅದಾವ್ರಿ, ನಮ್ಮ ಮನೆಯವ್ರ ಹತ್ರ ಈಗ ದುಡ್ಡಿಲ್ಲ, ಅದಕ್ಕೆ ಅಂತ ನಾನು ತಗೊಂಬರ್ತಾ ಇದ್ದೀನಿ, ಯಾರು ತಗೊಳ್ಳೋಂಗಿದ್ರೆ ತಗೊಳ್ರಿ ಅಂತ ಹೇಳಿ ಅಮ್ಮ ಎಲ್ಲರ ಮನಸ್ಸು ಕೂಡ ಕರಗೋ ಹಾಗೆ
ಹೇಳ್ತಾ ಇದ್ರಂತೆ. ಎಲ್ಲರೂ ಏನೇನೋ ನೆಪ ಹೇಳಿ ಅಮ್ಮನ್ನ ಸಾಗಿ ಹಾಕ್ತಾ ಇದ್ರಂತೆ. ಕಡೆಗೆ ಪದ್ದಕ್ಕ 2 ರೂಪಾಯಿ ಕಡಿಮೆಗೆ ಆ 2 ಡಬ್ಬಗಳನ್ನ ತಗೋತಾರೆ. ಮನೆಗೆ ವಾಪಸ್ಸಾಗುವಾಗ ಅಮ್ಮ ಲೇಖಕರಿಗೆ ಹೇಳ್ತಾರಂತೆ, ನೀನು ದೊಡ್ಡವನಾಗಿ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ನಾನು ಕೇಳಿದಷ್ಟು ಸ್ಟೀಲ್ ಪಾತ್ರೆ ಕೊಡಿಸ್ತೀಯಾ ಅಲ್ವೇನೋ ಅಂತ ಕೇಳಿ ಅಮ್ಮನಿಗೆ ಒಂದು ಪ್ರಾಮಿಸನ್ನು ಕೂಡ ಲೇಖಕರು ಕೊಡ್ತಾರೆ. ಇನ್ನು ಮನೇಲಿದ್ದಂತಹ ಪಾತ್ರೆಗಳ ಬಗ್ಗೆ ಅಮ್ಮನ ಹತ್ರ ತುಂಬ ಖಚಿತವಾದಂತಹ ಲೆಕ್ಕ ಇರ್ತಿತ್ತಂತೆ. ಒಂದು ಪುಟ್ಟ ಚಮಚ ಕಾಣೆ ಆದರೂ ಕೂಡ ಅಮ್ಮ ತುಂಬ ಗಾಬರಿ ಮಾಡ್ಕೊಂಡ್ಬಿಟ್ಟು ಊರಲ್ಲಿದ್ದವ್ರ ಮನೆಗೆಲ್ಲ ಹೋಗಿ ಹುಡ್ಕೊಂಡು ಬರ್ತಿದ್ರಂತೆ. ಅಷ್ಟು ಮಾಡದೆ ಹೋದರೆ ಅವ್ರಿಗೆ ಸಮಾಧಾನನೇ ಆಗ್ತಿರ್ಲಿಲ್ಲಂತೆ. ಅದೇ ರೀತಿ ಬೇರೆಯವ್ರ ಪಾತ್ರೆ ಯಾವುದಾದ್ರೂ ತಮ್ಮ ಮನೇಲಿ ಉಳ್ಕೊಂಡ್ಬಿಟ್ರೂ ಕೂಡ ಅದನ್ನು ತೊಳೆದು ಬೆಳಗಿ ಅದ್ರ ಒಳಗೆ ಸಿಹಿ ತಿಂಡಿನೋ ಸಕ್ಕರೆನೋ ಇಲ್ಲ ಬೆಲ್ಲದ ತುಂಡನ್ನೋ ಹಾಕಿ ಅವರಿಗೆ ವಾಪಸ್ಸು ಕಳಿಸ್ಕೊಟ್ಬಿಡ್ತಿದ್ರಂತೆ. ಎಲ್ಲ ಪಾತ್ರೆಗಳು ಕೂಡ ಥಳಥಳ ಹೊಳೆಯೋ ಹಾಗೆ ಅಮ್ಮ ತೊಳೆದಿಡ್ತಾಯಿದ್ರು. ಒಂದು ಸಲ ಲೇಖಕರ ಬಂಧುಗಳೆಲ್ಲರೂ ಸೇರಿ ನೆಂಟರಿಷ್ಟರೆಲ್ಲ ಸೇರಿ ತಿರುಪತಿಗೆ ಹೊರಟಿರ್ತಾರೆ. ಅಮ್ಮ ತಮ್ಮ ಮನೆಯಲ್ಲಿದ್ದಂತಹ ಪಾತ್ರೆಗಳಲ್ಲಿ ಚಿತ್ರಾನ್ನ ಮೊಸರನ್ನವನ್ನು ಮಾಡಿಕೊಂಡು ತಂದಿರ್ತಾರೆ. ರೈಲು ತುಂಬ ಬೇಗವಾಗಿ ಹೋಗೋದಕ್ಕೆ ಶುರುವಾಗುತ್ತೆ. ಅಷ್ಟರಲ್ಲಿ ಎಲ್ಲರೂ ಊಟ ಮುಗಿಸಿರ್ತಾರೆ. ಪಾತ್ರೆಗಳನ್ನೆಲ್ಲ ಲೇಖಕರ ಚಿಕ್ಕಪ್ಪನ ಮಗ ವೇಣು ಪ್ಲಾಸ್ಟಿಕ್ ಬಕೆಟಿನ ನೀರಲ್ಲಿ ತೊಳೆದು ಕಡೆಗೆ ಉಳಿದ ನೀರನ್ನು ರೈಲಿನ ಬಾಗಿಲಿನ ಮೂಲಕ ಹೊರಗಡೆಗೆ ಚೆಲ್ಲದ್ನಂತೆ. ಚೆಲ್ತಿದ್ದಂಗೆ ಅಲ್ಲಿಂದ ಠಣ್ಣಂತ ಒಂದು ಸೌಂಡ್ ಬರುತ್ತೆ. ಅಮ್ಮನ ಕಿವಿಗೆ ಆ ಸದ್ದು ಬಿದ್ದಿದ್ದೇ ಸರಿ. ಅಮ್ಮ ಹೋಯ್ತು ಹೋಯ್ತು ಅಂತ ಹೇಳಿ ಒಂದೇ ಸಮ ಅರಚ್ಕೊಳ್ಳೋಕೆ ಶುರು ಮಾಡಿದ್ರಂತೆ. ತೊಳೆದಿಟ್ಟ ಪಾತ್ರೆಗಳನ್ನೆಲ್ಲ ನೋಡಿದ್ದು ನನ್ನ ನಾಮಕರಣದ ಹೊತ್ತಿಗೆ ಅಂದರೆ ಲೇಖಕರ ನಾಮಕರಣದ ಹೊತ್ತಿಗೆ ಕೊಟ್ಟಂತಹ 2 ಲೋಟಗಳಲ್ಲಿ ಒಂದನ್ನು ವೇಣು ಹೊರಗೆ ಚೆಲ್ಬಿಟ್ಟ ಅಂತ ಹೇಳಿ ಅಮ್ಮನಿಗೆ ಗೊತ್ತಾಯಿತು. ಅಮ್ಮನ ಆರ್ಭಟ ಹತೋಟಿಗೆ ಬರೋದೇ ಕಷ್ಟ ಆಯಿತು. ಚೈನನ್ನು ಎಳೆದು ರೈಲನ್ನು ನಿಲ್ಲಿಸೇ ಬಿಡ್ತೀನಿ ಅಂತ ಹೇಳಿ ಮುಂದುವರೆದ್ರು. ಅಪ್ಪ ಕೊನೆಗೆ ಬೈದು ಬಿಟ್ಟು ಸುಮ್ಮನಾಗ್ಸಿದ್ರಂತೆ ಅವ್ರನ್ನ. ತಿರುಪತಿಯಿಂದ ವಾಪಸ್ ಪ್ರಯಾಣ ಮಾಡಿದ್ದು ಬೆಳಗಿನ ಹೊತ್ತಲ್ಲಿ. ಪ್ರಯಾಣದುದ್ದಕ್ಕೂ ಕೂಡ ಅಮ್ಮ ಕಿಟಕಿ ಪಕ್ಕನೇ ಕೂತ್ಕೊಂಡು ಎಲ್ಲಾದರೂ ಅಕಸ್ಮಾತಾಗಿ ಆ ಲೋಟ ಕಂಡುಬಿಡುತ್ತೇನೋ, ಅದೇ ವೇಳೆಗೆ ರೈಲು ಯಾವುದಾದ್ರೂ ಕಾರಣಕ್ಕೆ ನಿಂತುಬಿಡುತ್ತೇನೋ ಅಂತ ಹೇಳಿ ಭರ್ಜರಿಯಾದಂತಹ ನಿರೀಕ್ಷೆಯಲ್ಲಿ ಕಾಯ್ಕೊಂಡಿದ್ರಂತೆ. ಕೊನೆಗೆ ಅದೆಲ್ಲಿ ಸಿಕ್ಕತ್ತೆ ಹೇಳಿ, ಅವತ್ತೇ ಆ ವೇಣು ಇದನ್ನಲ್ಲ ಅವನು ಎಸ್ದುಬಿಟ್ನಲ್ಲ ಅಂತ ಹೇಳಿ ಸುಮ್ಮನಾಗ್ತಿದ್ರಂತೆ. ಇದಾದಮೇಲೆ ವೇಣು ಯಾವಾಗಲೇ ಮನೆಗೆ ಬಂದ್ರೂ ಕೂಡ ಇದ್ದಿದ್ದೊಂದು ಲೋಟದಲ್ಲಿ ನಿನಗೆ ಅವತ್ತು ಕಾಫಿ ಕೊಟ್ಟು ಅದನ್ನ ನೀನು ಹೊರಗಡೆ ಕಳಿಸ್ಬಿಟ್ಟೆ, ತಿರುಪತಿಗೆ ಹೋಗೋ ದಾರಿಯಲ್ಲಿ ಕಳೆದುಬಿಟ್ಟೆ ಅಂತ ಹೇಳಿ ಬೈತಾ ಇರ್ತಾರಂತೆ. ಯಾವಾಗಲೂ ಕೂಡ ಗಟ್ಟಿಮುಟ್ಟಾಗಿತ್ತು ಲೋಟ, ಎಂಥ ಲೋಟನ ಹಾಳು ಮಾಡಿದೆ ನೀನು ಅಂತ ಒಂದು ಸಲನಾದರೂ ಹೇಳ್ತಿದ್ರಂತೆ. ಅದನ್ನು ಕೇಳಿಸ್ಕೊಂಡಂತಹ ವೇಣುಗೆ ಅಯ್ಯೋ ನಾನು ಯಾಕಪ್ಪ ಇವ್ರ ಕೈಗೆ ಸಿಗಾಕೊಂಡೆ ಅಂತ ಮುಖ ಚಿಕ್ಕದು ಮಾಡ್ಕೋತಿದ್ನಂತೆ. ಪಾತ್ರೆ ಮುಸುರಿ ತೊಳೆಯೋದಕ್ಕೆ ಲೇಖಕರ ಮನೆಗೆ ನರ್ಸಕ್ಕ ಅಂತ ಕೆಲಸದವರು ಬರ್ತಿದ್ರು. ಅವ್ರ ಮೇಲೆ ಅಮ್ಮನಿಗೆ ಯಾವಾಗಲೂ ಕೂಡ ಒಂಥರ ಅನುಮಾನ. ಇವಳು ಪಾತ್ರೆ ತೊಳೆಯೋ ನೆಪದಲ್ಲಿ ಚಿಕ್ಕ ಪುಟ್ಟ ಗ್ಲಾಸ್ಗಳನ್ನ ಎಲ್ಲಿ ಹೊತ್ಕೊಂಡು ಹೋಗ್ಬಿಡ್ತಾಳೋ ಏನೋ ಅನ್ನೋದು ಅಮ್ಮನ ಒಂದು ಲೆಕ್ಕಾಚಾರ ಆಗಿತ್ತು. ಏನು ಪಾತ್ರೆ ಕಾಣಿಸ್ದೆ ಹೋದರೂ ಅವಳನ್ನೇ ನೇರವಾಗಿ ಏನೇ ನಿಮ್ಮ ಮನೆಗೆ ತಗೊಂಡೋಗ್ಬಿಟ್ಟೇನೆ ಅಂತ ಕೇಳ್ತಾ ಇದ್ರಂತೆ ನರ್ಸಕ್ಕನ. ನರ್ಸಕ್ಕ ಅಮ್ಮನ ಈ ಅನುಮಾನದ ಸ್ವಭಾವದಿಂದ ತುಂಬ ಸಾರಿ ಬೇಜಾರಾಗಿ ಕೊನೆಗೊಂದಿನ ಹೇಳೇಬಿಟ್ಲಂತೆ, ನಾನು ಕಳ್ಳಿ ಅಲ್ವಮ್ಮೋ, ನನ್ನ ಮನೆಗೆ ಮಡಕಿ ಕುಡ್ಕಿ ಬಿಟ್ಟರೆ ಬೇರೆ ಏನೂ ಇಲ್ಲ, ಆ ಸ್ಟೀಲಿನ ಪಾತ್ರೆನಾಗೆ ಅಡುಗೆ ಮಾಡಲಿಕ್ಕೂ ನಂಗೆ ಬರಂಗಿಲ್ಲ ಹೇಳು ಅಂತ ಹೇಳಿ ನರಸಕ್ಕ ಗೋಳಾಡದ್ಲಂತೆ ಒಂದು ಸಲ. ಕಡೆಗೆ ಅಮ್ಮನ ಈ ಕೆಟ್ಟ ಸ್ವಭಾವಕ್ಕೆ ಒಂದಿನ ಫುಲ್ ಸ್ಟಾಪ್ ಹಾಕಿದ್ದು ಕೂಡ ನರಸಕ್ಕನೇ ಅಂತ. ಅಂದರೆ ಲೇಖಕರ ಅಕ್ಕನ ಮದುವೆ ಇತ್ತಲ್ಲ, ಲೇಖಕರ ಆ ಅಕ್ಕನ ಮದುವೆಗೆ ನರಸಕ್ಕ ಒಂದು ದೊಡ್ಡ ಸ್ಟೀಲ್ ಕ್ಯಾರಿಯರನ್ನು ಉಡುಗೊರೆಯಾಗಿ ಕೊಟ್ಬಿಟ್ಲಂತೆ. ಆ ನರಸಕ್ಕನ ಯೋಗ್ಯತೆಗೆ ಅದು ತುಂಬ ದೊಡ್ಡ ಉಡುಗೊರೆನೇ ಆಗಿತ್ತು. ಅಂದರೆ ಅದು ಹೆಚ್ಚು ಬೆಲೆ ಬಾಳುವಂಥದ್ದೇ ಆಗಿತ್ತು. ಆದರೆ ಅದನ್ನು ನೋಡಿ ಅಮ್ಮನಿಗೆ ಕಣ್ಣಲ್ಲಿ ನೀರೇ ಬಂದುಬಿಡ್ತು. ನರಸಕ್ಕಂಗೆ ಮದುವೆ ಉಡುಗೊರೆಯಾಗಿ ಒಂದು ಒಳ್ಳೆ ಸೀರೆನ ಮತ್ತು ಕುಪ್ಪಸವನ್ನು ಬಟ್ಟೆಯನ್ನು ಕೊಟ್ಟು ಒಂದು ಸ್ವಲ್ಪ ಹಣನೂ ಕೊಟ್ಟು, ನರ್ಸಿ ಇನ್ನು ಮುಂದೆ ಯಾವತ್ತೂ ನಿನ್ನ ಮೇಲೆ ಅನುಮಾನ ಪಡಲ್ಲನೇ ನಾನು ಅಂತ ಹೇಳಿ ಪ್ರಮಾಣ ಮಾಡಿ ಹೇಳಿದ್ದನ್ನು ಲೇಖಕರು ನೆನೆಸ್ಕೊಳ್ತಾರೆ. ಹೀಗೆ ಅಕ್ಕನ ಮದುವೆಗೆ ಸಾಕಷ್ಟು ಸ್ಟೀಲ್ ಪಾತ್ರೆ ಉಡುಗೊರೆಗಳು ಬಂದಿದ್ವು. ಉಡುಗೊರೆಗೆ ಹೆಚ್ಚು ಕಡಿಮೆ ಎಲ್ಲರೂ ಸ್ಟೀಲ್ ಪಾತ್ರೆಗಳನ್ನೇ ಕೊಡ್ತಿದ್ರು. ಬಂದಂತಹ ಪಾತ್ರೆಗಳನ್ನೆಲ್ಲ ಅಮ್ಮ ಜೋಡಿಸಿ ಒಂದು ದೊಡ್ಡ ರಟ್ಟಿನ ಡಬ್ಬದಲ್ಲಿ ಹಾಕಿ ಇಟ್ಟರು. ಬೀಗರು ತಮ್ಮ ಜೊತೆಗೆ ಅದನ್ನು ತಗೊಂಡು ಹೋಗೋಕ್ಕೆ ಭಾರ ಆಗುತ್ತೆ, ಆಮೇಲೆ ಯಾವಾಗಾದರೂ ತಗೊಂಡೋಗ್ತೀವಿ, ಇರಲೇ ಬಿಡಿ ಇಲ್ಲೇ ಅಂತ ಹೇಳಿ ಹೊರಟು ಬಿಡ್ತಾರೆ. ಮದುವೆ ಆಗಿ ಒಂದು ವಾರಕ್ಕೆ ಲೇಖಕರು ಅವರ ಅಕ್ಕನನ್ನು ನೋಡೋದಕ್ಕೆ ಅಂತ ಹೊರಟ್ರೆ ಅಮ್ಮ ಆ ಡಬ್ಬನ ತಗೊಂಡೋಗಿ ಅಕ್ಕನ ಮನೆಗೆ ಕೊಟ್ಬಿಡು ಅಂತ ಹೇಳಿ ಕೊಟ್ಬಿಡ್ತಾರೆ.
ಕಾಲಿನ ಹತ್ರನೇ ಇಟ್ಕೊಳ್ಳೋ ಅಂತ ಅಮ್ಮ ಎರಡೆರಡು ಸಾರಿ ಎಚ್ಚರ ಮಾಡಿದ್ರಂತೆ. ಮೆರಿಟಲ್ಲಿ ಸೀಟು ಗಿಟ್ಟಿಸಿ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಿದ್ದೆ ಅನ್ನುವಂತಹ ಒಂದು ಗರ್ವ ಲೇಖಕರಿಗೆ ಇತ್ತು ಆಗ. ಯಾರೇ ಪರಿಚಯ ಆದರೂ ಅವ್ರ ಬಗ್ಗೆ ಅವರು ಗುಣಗಾನ ಮಾಡ್ಕೊಳ್ಳೋದು ಅಂದರೆ ಅವ್ರಿಗೆ ತುಂಬ ಖುಷಿನೇ ಆಗಿತ್ತು ಆಗ. ಅಕ್ಕನ ಮನೇಲಿ ಎಲ್ಲರ ಕಣ್ಣಲ್ಲಿ ಲೇಖಕರು ತುಂಬ ಮಿಂಚಬಹುದು ಅನ್ನುವಂತಹ ಆಸೆಯಿಂದ ಬಸ್ಸನ್ನು ಏರ್ತಾರೆ. ಅಮ್ಮ ಹೇಳ್ದಾಗೆ ಕಾಲ್ಬುಡದಲ್ಲೇ ಆ ಕರ್ಟನ್ ಬಾಕ್ಸನ್ನು ಇಟ್ಕೊಳ್ತಾರೆ. ಆದರೆ ದಿವಂಗತ ಟಿ ಕೆ ರಾಮರಾಯರ ಒಂದು ಪತ್ತೇದಾರಿ ಕಾದಂಬರಿಯನ್ನು ಬಸ್ ಹತ್ತಿದ ಮೇಲೆ ಲೇಖಕರು ಓದ್ತಾ ಕೂತ್ಕೋತಾರೆ. ರಾಯರು ಒಂದರ ಮೇಲೊಂದು ಹೆಣ ಉರುಳಿಸ್ತಿದ್ರು. ನಾನು ಯಾರನ್ನು ಕೊಲೆಗಾರ ಅಂತ ಊಹಿಸಿದ್ನೋ ಅವನೇ ಕೊಲೆ ಮಾಡಿಬಿಟ್ಟಿದ್ದ. ಯಾರೋ ಸ್ವಲ್ಪ ಕಾಲೆತ್ತಿ ಆ ಕಡೆ ಇಡ್ರಿ ಅಂತ ಹೇಳಿದ್ರು, ಇಟ್ಟೆ. ಅವರು ಲಕ್ಷಣವಾಗಿ ಆ ಡಬ್ಬವನ್ನು ಯಾವುದೋ ನಿಲ್ದಾಣದಲ್ಲಿ ಇಳಿಸ್ಕೊಂಡು ಹೋಗ್ಬಿಟ್ರು. ಕೊಲೆಗಿಲೆ ಎಲ್ಲ ಮುಗಿದು ಅಪರಾಧಿ ಯಾರು ಅಂತ ಗೊತ್ತಾಗುವಂತಹ ವೇಳೆಗೆ ಲೇಖಕರ ಅಕ್ಕನ ಊರು ಕೂಡ ಬಂದ್ಬಿಡುತ್ತೆ ಅಲ್ಲಿ. ಆವಾಗ ಲೇಖಕರಿಗೆ ಗೊತ್ತಾಗುತ್ತೆ ಡಬ್ಬ ಕಾಣೆಯಾದಂತಹ ವಿಚಾರ. ಅಕ್ಕನ ಮನೇಲಿ ಎಲ್ಲರೂ ನನ್ನನ್ನು ಹುಡುಗಿ ತಮ್ಮ ಮದುವೆ ಸ್ಟೀಲ್ ಪಾತ್ರೆಗಳನ್ನೆಲ್ಲ ಬಸ್ನಾಗೆ ಕಳ್ಕೊಂಡಿದ್ದಾನೆ ಅಂತ ಹೇಳಿನೇ ಪರಿಚಯ ಮಾಡಿಕೊಡ್ತಾಯಿದ್ರು. ಅಂದರೆ ಲೇಖಕರು ಹೀರೋ ಆಗ್ತೀನಿ ಅಂತ ಹೊರಟಿದ್ರು, ಆದರೆ ಇಲ್ಲಿ ಕಳ್ಕೊಂಡು ನಿಂತಹ ವ್ಯಕ್ತಿ ಆಗಿಬಿಟ್ರು ಅನ್ನೋವಂಥದ್ದು ಇಲ್ಲಿ ಒಂದು ಹಾಸ್ಯನೇ ಸರಿ ಅಂತ ಹೇಳ್ಬೋದು. ಇನ್ನು ಅಮ್ಮನ ಗೋಳಂತೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಕಾಲಾಗೆ ಇಟ್ಟಿದ್ದ ಡಬ್ಬಿ ತಕ್ಕೊಂಡು ಹೋಗಿದ್ದು ಕೂಡ ಗೊತ್ತಾಗ್ದಂತಹ ಸುಡುಗಾಡು ಪುಸ್ತಕ ಓದ್ತಿದ್ದೇನೋ ನೀನು, ಯಾರೋ ಬರೆದಿದ್ದು ಆ ಬುಕ್ಕನ್ನು ಅಂತ ಹೇಳಿ ಅಪರಿಚಿತ ರಾಮರಾಯರಿಗೆ ಅಮ್ಮ ಬೈತಾ ಶುರು ಮಾಡ್ಕೊಳ್ತಾಳೆ. ಅವಳ ಬೈಗುಳಗಳೆಲ್ಲ ರಾಮರಾಯರಿಗೆ ಒಂದು ದೊಡ್ಡ ಕಾಂಪ್ಲಿಮೆಂಟ್ ಅಂತ ಲೇಖಕರು ಅಂದ್ಕೊಳ್ತಾರೆ. ಇನ್ನು ಲೇಖಕರಿಗೆ ಪದವಿ ಪೂರ್ತಿಗೊಳಿಸೋದಕ್ಕೆ ಮುಂಚೆನೇ ಕ್ಯಾಂಪಸ್ಸಲ್ಲೇ ಸೆಲೆಕ್ಷನ್ ಆಗಿ ಮದ್ರಾಸಲ್ಲಿ ಕೆಲಸ ಸಿಗುತ್ತೆ. 6 ತಿಂಗಳಿಗೆಲ್ಲ ಊರು ಪರಿಚಯ ಆಗಿಬಿಡುತ್ತೆ. ಅಪ್ಪ ಅಮ್ಮನನ್ನು ಒಂದು 4 ದಿನ ಇದ್ದು ಹೋಗಿ ಬನ್ನಿ ಅಂತ ಹೇಳಿ ಆ ಮದ್ರಾಸ್ ನಗರಕ್ಕೆ ಲೇಖಕರು ಕರೆಸ್ಕೊಳ್ತಾರೆ. ಇಬ್ರಿಗೂ ನಗರ ಅಂದರೆ ತುಂಬ ಭಯ ಇರುತ್ತೆ. ಅಲ್ಲಿ ಮದ್ರಾಸ್ನ ರಂಗನಾಥ್ ಸ್ಟ್ರೀಟಲ್ಲಿ ಒಂದು ದೊಡ್ಡದಾದಂತಹ ಸ್ಟೀಲ್ ಪಾತ್ರೆ ಅಂಗಡಿ ಇತ್ತು. ಲೇಖಕರು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. 5 ಫ್ಲೋರ್ ಇರುವಂತಹ ವಿಶಾಲವಾದಂತಹ ಅಂಗಡಿಯಾಗಿತ್ತು. ಅಲ್ಲಿ ನೋಡಿದ ಕಡೆ ಎಲ್ಲ ಸ್ಟೀಲ್ ಪಾತ್ರೆಗಳನ್ನು ಗೋಡೆಗೆ ನೇತಾಕಿದ್ರು, ತಾರಸಿಗೆ ನೇತಾಕಿದ್ರು, ಎಲ್ಲ ಜಾಗದ ತುಂಬ ವಿಶಾಲವಾಗಿ ಜೋಡಿಸಿಟ್ಟಿದ್ರು. ಅದನ್ನು ನೋಡಿದಂತಹ ಅಮ್ಮನಿಗೆ ಸಂತೋಷ ಆಗತ್ತೆ, ಭಯ ಅನಿಸುತ್ತೆ. ಆ ಭಯದಲ್ಲಿ ನಾನು ನಿಜವಾಗ್ಲೂ ಇಲ್ಲಿಗೆ ಬಂದಿದ್ದೀನಾ ಅಂತ ಹೇಳಿ ಲೇಖಕರ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾರಂತೆ ಅಮ್ಮ. ಜೊತೆಗೆ ಅದರಿಂದಾಗಿ ಲೇಖಕರು ಅಮ್ಮನ ಮುಖದಲ್ಲಿದ್ದಂತಹ ಒಂದು ಸಂತೋಷನ ನೋಡಿ, ಯಾಕಷ್ಟೊಂದು ಇದು ಮಾಡ್ಕೊಳ್ತೀಯಾ, ಭಾವನಾತ್ಮಕಳಾಗ್ತೀಯಾ, ನಿಂಗೆ ಏನು ಬೇಕೋ ಅದನ್ನು ತಗೊಳಮ್ಮ ಅಂತ ಹೇಳಿ ಲೇಖಕರು ಅಮ್ಮನಿಗೆ ಹೇಳ್ತಾರೆ. ಲೇಖಕರು ಹಾಗೆ ಹೇಳಿದ್ದೆ ತಡ ಅಮ್ಮ ಏನು ಬೇಕು, ಇದು ತಗೊಳ್ಳ, ಇದು ಹಾಲು ತುಂಬಕ್ಕಾಗುತ್ತಲ್ವಾ, ಇದು ಮೊಸರು ತುಂಬಕ್ಕಾಗುತ್ತಲ್ವಾ ಅಂತ ಲೇಖಕರನ್ನ ಕೇಳಿ ಒಂದು ರಾಶಿ ಸಾಮಾನನ್ನು ತಗೊಂಡ್ರಂತೆ. ಮನೆಗೆ ಹೋಗಿದ್ದೆ ತಡ ಅಪ್ಪನ ಮುಂದೆ ಅದನ್ನೆಲ್ಲ ಜೋಡಿಸಿ ಒಂದೊಂದನ್ನೇ ವಿವರಿಸಿ ಹೇಳಿ ಕೊನೆಗೆ ನಿಮ್ಮ ಮಗ ಕೊಡಿಸಿದ್ದು ಕಣ್ರಿ ಅಂತ ಹೇಳಿದಾಗ ಆ ಮಗ ಅನ್ನುವಂತಹ ಪದಕ್ಕೆ ಇರುವಂತಹ ಮಹತ್ವ ಲೇಖಕರ ಒಂದು ಮನಸ್ಥಿತಿಯನ್ನು ಸಂತೋಷಕ್ಕೆ ಏರಿಸುತ್ತೆ ಅನ್ನೋವಂಥದ್ದನ್ನ ಇಲ್ಲಿ ತಿಳಿಸ್ತಾರೆ. ಆದರೆ ಅಪ್ಪನ ಮುಖ ಸಣ್ಣದಾಗುತ್ತೆ. ನನಗೂ ಅವನಷ್ಟು ಸಂಬಳ ಏನಾದ್ರು ಬಂದಿದ್ದಿದ್ರೆ ನಾನು ಅಷ್ಟೇ ಪಾತ್ರೆನ ನಿನ್ನ ಮುಂದೆ ತಂದು ಸುರಿತಿದ್ದೆ ಅಂತ ಹೇಳಿ ಲೇಖಕರ ತಂದೆ ಮನಸ್ಸಿನೊಳಗೆ ಅಂದ್ಕೊಳ್ತಾರೆ. ಮುಂದೆ ಲೇಖಕರ ಅಪ್ಪ ಸತ್ತು ಹೋಗ್ತಾರೆ. ಅವರು ಸತ್ತ ಮೇಲೆ ಅಮ್ಮ ಒಂದೇ ಒಂದು ಸ್ಟೀಲ್ ಪಾತ್ರೆನೂ ಕೂಡ ತಗೊಳ್ಳಿಲ್ವಂತೆ. ಲೇಪಾಕ್ಷಿ ತಟ್ಟೆಯಲ್ಲಿ ಅನ್ನ ಬಡಿಸಿದ್ರೆ ಝಳ ತೊಳೆದ ಹಾಗೆ ಊಟ ಸೇರಲ್ಲ ನನಗೆ ಅಂತ ಹೇಳಿ ದುಃಖ ಪಡ್ತಿದ್ರಂತೆ. ಅಕ್ಕನ ಮನೇಲೂ ಆ ವೇಳೆಗಾಗಲೇ ಸ್ಟೀಲ್ ಪಾತ್ರೆಗಳೆಲ್ಲ ಅಟ್ಟ ಸೇರಿಬಿಟ್ಟಿರುತ್ತೆ. ಪಿಂಗಾಣಿ ಕಪ್ಪು, ತಟ್ಟೆ, ಪಾತ್ರೆ ಇವುಗಳೆಲ್ಲ ಬಂದಿತ್ತು. ಜೊತೆಗೆ ದವಸ ಧಾನ್ಯಗಳನ್ನು ಎಲ್ಲ ಇಡೋದಕ್ಕೆ ಪ್ಲಾಸ್ಟಿಕ್ಕಿನ ಏರ್ ಟೈಟ್ ಡಬ್ಬಿಗಳು ಬಂದಿತ್ತು. ಅಲ್ಯೂಮಿನಿಯಂ ಕುಕ್ಕರು ಮತ್ತು ಕರಿಯೋದಕ್ಕೆ ಹುರಿಯೋದಕ್ಕೆ ನಾನ್ ಸ್ಟಿಕ್ ಪಾತ್ರೆಗಳು, ಆಹಾರದ ಬಿಸಿ ಕೆಡದಂಗೆ ನೋಡ್ಕೊಳ್ಳೋದಕ್ಕೆ ಹಾಟ್ ಬಾಕ್ಸ್ಗಳು, ಕಟ್ಟಿಗೆ ಚುಚ್ಕ, ತಾಮ್ರದ ಫಿಲ್ಟ್ರು, ಸ್ಟೀಲಿನ ಪಾತ್ರೆಗಳು ಎಲ್ಲ ಕೊನೆಗೆ ಬರೀ ಬೆರಳೆಣಿಕೆ ಎಷ್ಟಾಗೋಗುತ್ತೆ ಇವುಗಳ ಮುಂದೆ. ಒಮ್ಮೆ ಭಾವನವರ ಆಫೀಸ್ನವ್ರು ಯಾರೋ ಬಂದಾಗ ಅವರಿಗೆ ಸ್ಟೀಲ್ ಲೋಟದಲ್ಲಿ ಅಮ್ಮ ನೀರು ಕೊಟ್ಟಿದ್ದಕ್ಕೆ ಅಕ್ಕನಿಗೆ ಬೇಸರ ಆಗುತ್ತೆ. ಲೋಯರ್ ಮಿಡಲ್ ಕ್ಲಾಸ್ ಜನ ಇವರು ಅಂತ ಅವ್ರು ಅಂದ್ಕೊಳ್ಳಲ್ವೇನಮ್ಮ ನಮ್ಮ ಬಗ್ಗೆ ಅಂತ ಹೇಳಿ, ಇನ್ನು ಮುಂದೆ ಯಾರಾದರೂ ಬಂದರೆ ಅವ್ರಿಗೆ ಗಾಜಿನ ಲೋಟದಲ್ಲೇ ನೀರು ಕೊಡಬೇಕು ಆಯಿತಾ ಅಂತ ಹೇಳಿ ಬುದ್ಧಿಮಾತನ್ನು ಕೂಡ ಲೇಖಕರ ಅಕ್ಕ ಲೇಖಕರ ತಾಯಿಗೆ ಹೇಳಿದರು. ಎಲ್ಲದಕ್ಕಿಂತ ತುಂಬ ಮುಖ್ಯವಾದಂತಹ ವಿಚಾರ ಅಂದರೆ
ಅದು ಹಾಸ್ಯ ಅನ್ಕೋಬೇಕು ಅಥವಾ ಸತ್ಯ ಅನ್ಕೋಬೇಕು ಅಂತ ಗೊತ್ತಿಲ್ಲ. ಅಮ್ಮ ಸತ್ತಾಗ ಕರ್ಮ ಕಾರ್ಯಗಳನ್ನೆಲ್ಲ ಹಂಪಿಲಿ ಮಾಡಿಸ್ತಾರೆ. ಕಾಗೆಗೆ ಪಿಂಡವನ್ನು ಕೂಡ ಇಡ್ತಾರೆ. ಏನೇ ಮಾಡಿದ್ರೂ ಕೂಡ ಅದು ತಗೊಳ್ಳೋದಿಲ್ಲ. ಆಗ ನರಸಕ್ಕನೆ ಒಂದು ಉಪಾಯ ಕೊಡ್ತಾರೆ. ನಿಮ್ಮಮ್ಮಂಗೆ ಸ್ಟೀಲ್ ಪಾತ್ರೆ ಅಂದರೆ ಜೀವ ಕಣಯ್ಯ, ಅದರಿಂದ ಇರೋ ಪಾತ್ರೆಗಳನ್ನು ಜೋಪಾನ ಮಾಡಿ ನೋಡ್ಕೋತೀನಿ ಅಂತ ಒಂದ್ಸಲ ಬೇಡ್ಕೋ ಅಂತ ಹೇಳ್ತಾರೆ. ಹಾಗೆ ಲೇಖಕರು ಬೇಡ್ಕೊಂಡಿದ್ದೆ ತಡ ಕಾಗೆ ಒಂದು ಪುರ್ರಂತ ಹಾರಿ ಬಂದು ಆ ಒಂದು ಪಿಂಡವನ್ನು ತಿಂದು ಬಿಡುತ್ತೆ. ಅಂತಹ ದುಃಖದ ಸಂದರ್ಭದಲ್ಲೂ ಕೂಡ ಇದು ಒಂದು ತಮಾಷೆ ಸಂಗತಿಯಾಗಿ ಹೊರಬೀಳುತ್ತೆ. ಅಮ್ಮಂಗೆ ಪಾತ್ರೆ ನೋಡ್ಕೋತೀನಿ ಅಂತ ಆಸೆ ತೋರಿಸಿದ್ರು ಆದರೂ ಕೂಡ ಲೇಖಕರ ಕೈಯಿಂದ ಅದನ್ನ ನಿಭಾಯಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಅಷ್ಟೊಂದು ಸ್ಟೀಲ್ ಸಾಮಾನು ಎಲ್ಲಂತ ಮನೆಯಾಗಿ ಇಟ್ಕೊಳ್ಳೋದು, ನನಗಂತೂ ಬೇಡ ಅಂತ ಅಕ್ಕ ನಿರಾಕರಿಸ್ಬಿಡ್ತಾಳೆ. ಜೊತೆಗೆ ಲೇಖಕರ ಬೆಂಗಳೂರಿನ ತಳಕು ಬೆಳಕಿನ ಮನೆಯಲ್ಲಿ ಅವನ್ನು ಇಟ್ಕೊಳ್ಳೋದಕ್ಕೆ ಮನಸ್ಸು ಕೂಡ ಇರಲಿಲ್ಲ ಲೇಖಕರಿಗೆ. ಕೊನೆಗೆ ಅಮ್ಮನ ನೆನಪಿಗೆ ಅಂತ ಆ ಲೇಪಾಕ್ಷಿ ತಟ್ಟೆನ ಹಾಗೆ ಇಟ್ಕೊಂಡು ಅಕ್ಕ ಆ ಇಜ್ಜೋಡಿನ ಲೋಟವನ್ನು ಹಾಗೆ ಇಟ್ಕೊಂಡು ಉಳಿದಿದ್ದನ್ನೆಲ್ಲ ಒಂದಿಷ್ಟು ಮಠಕ್ಕೆ, ಒಂದಿಷ್ಟು ನೆಂಟರಿಷ್ಟರಿಗೆ, ಒಂದಿಷ್ಟು ನರಸಕ್ಕಂಗೆ ಕೊಟ್ಟು ಪೂರೈಸ್ತಾರೆ. ಈಗಲೂ ಯಾವುದೇ ಸ್ಟೀಲ್ ಪಾತ್ರೆ ಅಂಗಡಿ ಲೇಖಕರ ಕಣ್ಣಿಗೆ ಬಿದ್ದರೂ ಸಾಕು, ಅಮ್ಮನ ಒಂದು ನೆನಪೇ ಲೇಖಕರನ್ನ ಆವರಿಸ್ಕೊಂಡು ಬಿಡುತ್ತೆ. ಆ ಪಾತ್ರೆಗಳನ್ನ ನೋಡುವಾಗ ಅಮ್ಮನೇ ಬಂದು ತನ್ನ ತಲೆಯನ್ನು ಪ್ರೀತಿಯಿಂದ ಸವರ್ತಾ ಇದ್ದಾರೆ ಅಂತ ಹೇಳಿ ಲೇಖಕರಿಗೆ ಅನಿಸೋಂತಹ ಅನುಭವ ಆಗತ್ತೆ. ಧನ್ಯವಾದಗಳು.